ಇಂದಿನ ಚಟುವಟಿಕೆ ಪವಾಡ ಬಯಲು ಕಾರ್ಯಕ್ರಮ. ಕೆಲವೊಂದಿಷ್ಟು ಪವಾಡಗಳು ನಡೀತಿರ್ತಾವ. ಅಲ್ಲಿ ಪವಾಡ ಅನ್ನೋದಿಲ್ಲ, ಅದರೊಳಗೆ ಏನು ಅಡಗಿರ್ತೈತಿ ಅಂದ್ರೆ ವಿಜ್ಞಾನದ ಕೆಲವೊಂದಿಷ್ಟು ಸಂಗತಿಗಳು ಅಡಗಿರ್ತಾವ. ಆ ವಿಜ್ಞಾನದ ಸಂಗತಿಗಳನ್ನು ಬಳಸಿಕೊಂಡು ತಮ್ಮ ಕೈಚಳಕದಿಂದ ಅವರು ಪವಾಡಗಳನ್ನು ಮಾಡ್ತಾ ಇರ್ತಾರೆ. ಅದರಲ್ಲಿ ಪವಾಡ ಅನ್ನೋದೇನೂ ಇರುವುದಿಲ್ಲ, ಅದು ಕೇವಲ ವಿಜ್ಞಾನದ ಕೆಲವೊಂದಿಷ್ಟು ಸಂಗತಿಗಳನ್ನು ಬಳಸಿಕೊಂಡು ಅಲ್ಲಿ ನಡೀತಿರ್ತಕ್ಕಂಥದ್ದು. ಹಾಗೆ ಇಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನಿಮಗೆ ವಿಜ್ಞಾನದ ಕೆಲವೊಂದಿಷ್ಟು ಪವಾಡಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಅವ್ರ ಕೈಯಲ್ಲಿ ಇಲ್ಲಿ ಬಿಳಿ ಹಾಳೆ ಇದೆ, ತೋರಿಸ್ರಿ ಅವ್ರಿಗೆ. ಬಿಳಿ ಹಾಳೆ ಇದೆ, ಅದರೊಳಗೆ ಏನಾದರೂ ಕಾಣ್ತಾ ಇದೆ ನೋಡ್ರಿ. ನಿಮಗೆ ಏನಾದರೂ ಕಾಣ್ತಾ ಇದೆಯಾ? ಏನೂ ಕಾಣ್ತಾ ಇಲ್ಲ. ಆ ಬಿಳಿ ಹಾಳೆಯಲ್ಲಿ ಅವರು ಸುಮ್ಮನೆ ಹಂಗೆ ಒಂಥರ ನೀರು ಅದ್ರ ಮೇಲೆ ಲೇಪನ ಮಾಡಿದರೆ ಅಕ್ಷರಗಳು ಕಾಣಿಸ್ತಾವೆ ನೋಡ್ರಿ. ಒಂದು ಸ್ವಲ್ಪ ಮಾಡ್ತಾರೆ, ಅಕ್ಷರಗಳು ಅಲ್ಲೇ ವಿಸಿಬಲ್ ಆಗ್ತಾವೆ. ಭಾಳ ಸುಂದರವಾಗಿ ತೋರಿಸ್ಬೇಕು ಅವ್ರಿಗೆ. ಬೇಗನೆ ಮಾಡಿರಿ, ಲೇಟ್ ಮಾಡಬೇಡಿ, ಟೈಮ್ ಭಾಳ ಹೋಗ್ತದೆ. ಸರ್ ಮೇಲೆ ವಿಡಿಯೋ ತೋರಿಸ್ರಿ ಅದನ್ನು. ಹಾಂ, ನೋಡಿದ್ರಿ? ಖಾಲಿ ಹಾಳೆಯಲ್ಲಿ ಮೊದಲು ಅದನ್ನೊಂದು ತೋರಿಸ್ರಿ. ಖಾಲಿ ಹಾಳೆ, ಇದನ್ನೊಂದು ಖಾಲಿ ಹಾಳೆ ತೋರಿಸು. ಹಾಂ, ಇದರಲ್ಲಿ ಇದು ಕೂಡ ಖಾಲಿ ಹಾಳೆ ಇದೆ. ಅಲ್ಲಿ ಆ ಖಾಲಿ ಹಾಳೆಯಲ್ಲಿ ಕೂಡ ಅವರು ತಮ್ಮ ಕೈ ಚಳಕದಿಂದ, ಅಥವಾ ನೀವು ಹೇಳ್ತಿರಲ್ಲ ಮಂತ್ರ ಹಾಕಿದ್ರಿ, ಮಂತ್ರ ಹಾಕಿದ ತಕ್ಷಣ ಏನೋ ಬಂತ್ರಿ ಅಂತೇಳಿ, ಹಂಗೆ ಅವರು ಏನಾರ ಮಂತ್ರ ಹಾಕಾಕತ್ತಾರ ಅಂತಂದ್ರೆ ಏನೋ ಮಂತ್ರ ಹಾಕಾಕತ್ತಿಲ್ಲ. ಅದರಲ್ಲಿ ಟ್ರಿಕ್ ಇದೆ. ಏನು ಟ್ರಿಕ್ ಇದೆ ಅಂತ ಹೇಳ್ತೀನಿ ನಾನು ನಿಮಗೆ. ಸ್ವಲ್ಪ ಹಾಗೆ ತೋರಿಸ್ತಾರೆ ನೋಡ್ರಿ. ಬೇಗನೆ ಮಾಡ, ಲೇಟ್ ಮಾಡಬೇಡ. ಗುಲಾಬಿ ಕಲರ್ ಬರ್ತಾ ಇದೆ. ಹಾಂ, ತೋರಿಸು ಅವ್ರ ಕಡೆ ತೋರಿಸು. ಎಸ್, ನೋಡ್ರಿ ಇದೆ. ಅಲ್ಲಿ ಏನಿದೆ ಗೊತ್ತಾ? ಅದರಲ್ಲಿ ಬಿಳಿ ಹಾಳೆ ಇತ್ತಲ್ಲ, ಬಿಳಿ ಹಾಳೆಯ ಮೇಲೆ ಅವರು ಏನನ್ನ ಬಳಸ್ಕೊಂಡು ಬರೆದಿದ್ರು ಅಂತಂದ್ರೆ ಪಿನಾಪ್ತಲೀನ್ ಅಂತಕ್ಕಂಥ ಒಂದು ಇಂಡಿಕೇಟರ್ ಬರ್ತದೆ, ಸೂಚಕ ಬರ್ತದೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಗುರುತಿಸ್ತಕ್ಕಂಥ ಒಂದು ಸೂಚಕ ಅದು. ಆ ಪಿನಾಪ್ತಲೀನನ್ನು ನೀರಿನ ಥರನೇ ಇರ್ತದೆ, ಅದನ್ನು ಬಳಸಿಕೊಂಡು ಅದ್ರ ಮೇಲೆ ಬರೀತಾರೆ. ಬರೆದು ಅದನ್ನು ಒಣಗಿಸೋದು. ಅದಾದ ನಂತರ ಅದ್ರ ಮೇಲೆ ನೀರಿನ ಥರ ಲೇಪನ ಮಾಡಿದ್ರಲ್ಲ ಅವರು, ಅದು ನೀರಲ್ಲ, ಅದೇನಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್, ಪ್ರತ್ಯಾಮ್ಲ ಅದು. ಆ ಪ್ರತ್ಯಾಮ್ಲ ಪಿನಾಪ್ತಲಿನೊಂದಿಗೆ ಸೇರಿದಾಗ ಗುಲಾಬಿ ಬಣ್ಣ ಬರ್ತದೆ. ಗುಲಾಬಿ ಬಣ್ಣನ ಐತೆ ನೋಡ್ರಿ, ಐತೆ. ಅದೇ ಟ್ರಿಕ್, ಅದೇ ಪವಾಡ, ಮತ್ತೇನು ಬೇರೆ ಏನಲ್ಲ. ನೆಕ್ಸ್ಟ್ ಬೇರೆದು ಮಾಡ್ತಾರೆ ನೋಡ್ರಿ. ಮುಂದಿನ ಇದನ್ನ ತೋರಿಸು. ಇದನ್ನ ತೋರಿಸು. ಇದು ಕಣಗದ ನಿಮ್ಗೆ? ಇದೇನು ವೈಟ್ ಕಣಗದ? ಎಸ್, ಓಕೆ. ಅವ್ರು ಏನು ಹೇಳ್ತಾರೆ ಅದನ್ನು ಆಮೇಲೆ ನೋಡೋಣ. ಇದನ್ನ ಒಂಥರ ಹಾಲಿನ ಥರ ಕಾಣಕತ್ತೈತಾನೆ? ಎಸ್, ಓಕೆ, ಹಾಲಿನ ಥರ ಕಾಣತೈತಿ. ಸೊ ಇಲ್ಲಿ ಐತಿ. ಹಾಂ, 4. ಅದರೊಳಗೆ ಅವ್ರು ಏನು ಸೇರ್ಸಾಕತ್ತಾರೆ ನೋಡ್ರಿ. ತೋರಿಸು. ಅದು ಅರಿಶಿನ ಪುಡಿ ಇದೆ ಅವ್ರ ಕೈಯಲ್ಲಿ ಇದ್ದಿದ್ದು. ಅದನ್ನು ಹಾಕಿದ ತಕ್ಷಣ ಯಾವ ಬಣ್ಣ ಬರ್ತದೆ ಏನು ಅಂತ ನೋಡ್ರಿ. ರಕ್ತದ ರೀತಿಯಲ್ಲಿ ಗಾಢವಾದ ಕೆಂಪು ಬಣ್ಣ ಬರ್ತದೆ. ಅಲಗಾಡ್ಸು, ಜೋರಾಗಿ ಅಲಗಾಡ್ಸು. ಬಂತು? ಕಲರ್ ಬಂತು? ಎಸ್. ಮಿಥಾಲ್ ಆರೆಂಜ್ ರೀತಿಯಲ್ಲಿ ಗಾಢವಾದ ಕೆಂಪು ಬಣ್ಣಕ್ಕೆ ಬರ್ತದೆ ಅದು. ಇದೇ ರೀತಿ ಕೆಲವೊಮ್ಮೆ ನಿಂಬಿಕಾಯಿ ಒಳಗೆ ರಕ್ತ ಬಂತ್ರಿ ಅಂತ ಹೇಳ್ತಿರ್ತಾರೆ ನೋಡಿ. ನಿಂಬಿಕಾಯಿ ಕಟ್ ಮಾಡಿದ ತಕ್ಷಣ ರಕ್ತ ಬಂತ್ರಿ ಅಂತ ಹೇಳ್ತಿರ್ತಾರಲ್ಲ, ಅಂದರೆ ಚಾಕುವಿಗೆ ಮೊದಲನೇ ಏನು ಮಾಡಿರ್ತಾರೆ ಅಂತಂದರೆ ಮಿಥೈಲ್ ಆರೆಂಜನ್ನು ಲೇಪನ ಮಾಡಿರ್ತಾರೆ, ಇಲ್ಲ ಒಂದು ಕೆಂಪು ಬಣ್ಣದ ದ್ರಾವಣವನ್ನು ಲೇಪನ ಮಾಡಿರ್ತಾರೆ. ಅದನ್ನು ನಿಂಬಿಕಾಯಿಗೆ ಹೋಳು ಕಟ್ ಮಾಡಿದರೆ ಅದರೊಳಗೆ ಕೆಂಪು ಬಣ್ಣಕ್ಕೆ ಪರಿವರ್ತನೆ ಆಗುತ್ತೆ. ಇದು ಕೂಡ ಒಂದು ವಿಜ್ಞಾನದ ಟ್ರಿಕ್, ತಂತ್ರ ಇದು, ಮತ್ತೇನು ಬೇರೆ ಏನೂ ಅಲ್ಲ. ನೆಕ್ಸ್ಟ್ ಅವ್ರ ಕೈಯಲ್ಲಿ 2 ಇದು ಇದಾವೆ, ಪ್ರಣಾಳಗಳಿದಾವೆ. 2ರಲ್ಲಿ ಬೇರೆ ಬೇರೆ ದ್ರಾವಣಗಳಿದಾವೆ. ಒಂದರಲ್ಲಿ ಏನಿದೆ, ಇನ್ನೊಂದರಲ್ಲಿ ಏನಿದೆ ಅನ್ನೋದನ್ನು ಆಮೇಲೆ ಹೇಳ್ತೀನಿ. ಸ್ವಲ್ಪ 2ನ್ನು ಮಿಕ್ಸ್ ಮಾಡ್ತಾರೆ. ಅವ್ರೇನೂ ಕಾಸಿಲ್ಲ, ಏನೂ ಇಲ್ಲ. ಏನಾರು ಆಗತ್ತೆ ಅನ್ನೋ ಚೇಂಜಸ್ ಅನ್ನು ನೀವೇ ನೋಡ್ರಿ, ಗಮನಿಸ್ರಿ. ಇದ್ರ ಮೇಲೆ ಏನಾಗುತ್ತೆ ಅಂತ ಮತ್ತೆ ಹೇಳ್ತೀನಿ ನಾನು. ಹಾಂ ಬಿಡ, ಏನಾರು ಬದಲಾಯ್ತು ನೋಡ್ರಿ. ಏನಾಯ್ತು? ಕಲರ್ ಚೇಂಜ್ ಆಗ್ತಾನೆ. ಎಸ್, ಬಣ್ಣ ಬದಲಾವಣೆ. ಇದು ಕೂಡ ರಾಸಾಯನಿಕ ಕ್ರಿಯೆಗಳಿಂದಾಗಿ ಅಲ್ಲಿ ದ್ರಾವಣಗಳ ಬಣ್ಣ ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದನ್ನು ತೋರಿಸ್ತಕ್ಕಂಥದ್ದು. ಇದನ್ನು ಪಕ್ಕಕ್ಕೆ ಇಡು. ಇನ್ನೊಂದು ಅದ್ರ ಪಕ್ಕದಲ್ಲಿ ಇದ್ದು ತಗೋ. ಎಸ್, ಓಕೆ. 2 ವೈಟ್ ಅದಾವ ನೋಡ್ರಿ. ಈಗ
ಹಾಂ, ಕಾಯಿಸ್ಲಾರ್ದ ಏನಾರು ಆಗತ್ತ ನೋಡು, ಸ್ವಲ್ಪ ಹುಷಾರ್ಲಿ ಮಾಡ್ತಮ್ಮ. ಸ್ವಲ್ಪ ಯಾಕೆ ಹಾಕ್, ಏನೋ ಹೊಗೆ ಬರಾಕತ್ತ ನೋಡ್ರಿ, ಹಾಕ್ತಮ್ಮ ಪೂರ್ತಿ ಹಾಕಿ ನೋಡ್ರಿ, ಏನಾಗ್ಲಿ ಮುಗಿತಾನ ಇದು ಬರಾಕತ್ತೈತಿ ನೋಡ್ರಿ ಹೊಗೆ. ಏನರ ಉರಿ ಹೆಚ್ಚಿವನ ಅದಕ್ಕೆ ಆದ್ರೆ ಹೊಗೆ ಬರೋದಿಲ್ಲ. ಇದು ಅಂದರೆ ಕೆಲವೊಮ್ಮೆ ಏನಾಗತ್ತಂತಂದರೆ ಯಾವುದೇ ಉಷ್ಣವನ್ನು ಕೊಡದೇ ಇದ್ದರೂ ಕೂಡ ಅಲ್ಲಿ ಬೆಂಕಿ ಹೊತ್ಕೊಳ್ಳೋದು, ಹೊಗೆ ಬರೋದು ಮಾಡ್ತಿರ್ತದಲ್ಲ, ಅದರಲ್ಲಿ ಕೂಡ ವಿಜ್ಞಾನದ ಕೆಲವೊಂದಿಷ್ಟು ಸತ್ಯ ಸಂಗತಿಗಳು ಅಡಗಿರುತ್ತವೆ. ಅಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ಮಿಕ್ಸ್ ಮಾಡಿದಾಗ ಒಂದು ನೈಟ್ರಿಕ್ ಆಮ್ಲ ಇದೆ, ಇನ್ನೊಂದು ಸೋಡಿಯಂ ಹೈಡ್ರಾಕ್ಸೈಡ್ ಇದೆ. ಎರಡನ್ನೂ ಸೇರಿಸಿದಾಗ ಏನಾಗಿತ್ತು ಅಂದರೆ ಅದು ರಾಸಾಯನಿಕ ಕ್ರಿಯೆಯಿಂದಾಗಿ ಹೊಗೆ ಬಂದಿರುವಂಥದ್ದು. ನೆಕ್ಸ್ಟ್ ಇಲ್ಲೊಂದಿದೆ, ಅಲ್ಲಿ ತಗೊಂಡು ಈ ಕಪ್ನಲ್ಲಿ ಹಾಲು ತಂದಾರ ಅವರು, ಇದರೊಳಗೆ ಹಾಲಿದೆ. ಈ ಹಾಲನ್ನು ಅವ್ರು ಏನು ಮಾಡ್ಬೋದು ಅಂತಂದ್ರೆ ಕಾಯಿಸದೆ ಉಕ್ಕಿಸ್ತಾರ. ನೋಡಿದ್ರಿ, ಇದು ಹಾಲು ಕಾಯಿಸಲಾರ್ದ ಉಕ್ಷಿದ್ರು. ಅಲ್ಲಿ ಇದ್ರೊಳಗೆ ಏನಿತ್ತು ಅಂದ್ರೆ ಹೇಳ್ತಿರ್ತಾರ, ನಿಮ್ದು ಮನಸ್ಸು ಭಾಳ ಚಲೋ ಇತ್ತಂದ್ರೆ ಹಾಲಿನ ಗತಿ ಉಕ್ತೈತಿ ಹಂಗ ಹಿಂಗ ಅಂತೇಳಿ, ಹಿಂಗ ಉಕ್ಕೋದು. ಅದ್ರೊಳಗೆ ಏನೈತಿ ಅಂತಂದ್ರೆ ಹಾಲು ತಂದಾರ, ಹಾಲಿನೊಳಗೆ ಏನು ಹಾಕ್ಯಾರ ಅಂದ್ರೆ ಅಡುಗೆ ಸೋಡಾ ಹಾಕ್ಯಾರ. ನೀವು ಬೇಕಿಂಗ್ ಸೋಡಾ ಅಂತಿರಲ್ಲ, ತಿನ್ನು ಸೋಡಾ, ಅಡುಗೆ ಸೋಡಾ ಹಾಕ್ಯಾರ. ಅದ್ರೊಳಗೆ ಅವ್ರು ಕಡೆ ಏನೋ ಹಾಕಿದ್ರಲ್ಲ ನೀರಿನಂಥದ್ದು, ಅದು ನೀರಲ್ಲ, ಅದು ವಿನೇಗರ್. ಅದು ವಿನೇಗರ್ನೊಳಗೆ ಆ್ಯಸಿಡ್ ಇರ್ತದೆ, ಎಸ್ಟಿಕ್ ಆ್ಯಸಿಡ್ ಇರ್ತದೆ. ಅದನ್ನು ಹಾಕಿದ ತಕ್ಷಣ ಅದು ಕೂಡ ಒಂದು ಆಮ್ಲ ಮತ್ತೊಂದು ಪ್ರತ್ಯಾಮ್ಲ ರಿಯಾಕ್ಷನ್ ಆಗಿ ಉಕ್ಕುವ ಪ್ರಕ್ರಿಯೆಯನ್ನು ನೀವು ಅಲ್ಲಿ ನೋಡಿದ್ದು. ಸೊ ಇಷ್ಟು ಇವತ್ತು ವಿದ್ಯಾರ್ಥಿಗಳು ಮಾಡ್ಯಾರ. ಬಲೂನ್ದು ಒಂದು ಐತಿ, ಅದನ್ನೊಂದು ಮಾಡಲಿ, ಏನು ಮಾಡ್ತಾರೆ ನೋಡ್ರಿ. ಸುಮ್ಮನೆ ಹಂಗೆ ಇದು 9ಕ್ಕೆ ಬಂದಿದೆ, ನೀವೇ ಐಡೆಂಟಿಫೈ ಮಾಡ್ರಿ, ಗೊತ್ತಾಗ್ತದೆ. ಒಂದು ಮೊಳೆಯಿಂದ ಬಲೂನಿಗೆ ಚುಚ್ಚಿದಾಗ ಬಲೂನ್ ಸಡನ್ ಆಗಿ ಹೊಡಿತದೆ. ಇಲ್ಲಿ ಬಹಳಷ್ಟು ಮೊಳೆಗಳದಾವೆ, ಅದ್ರ ಮೇಲೆ ಪ್ರೆಷರ್ ಹಾಕತ್ತಾರ. ಒತ್ತಡ, ನಿಮಗೆ ಒತ್ತಡದ ಬಗ್ಗೆ ಹೇಳೈತಲ್ಲ, ಅಂದರೆ ಒಂದೇ ಮೊಳೆ ಮೇಲೆ ಕಾಲಿಟ್ಟಾಗ ಆ ಕಾಲಲ್ಲಿ ಚುಚ್ಕೋತದೆ. ಅದೇ ಬಹಳಷ್ಟು ಮೊಳೆಗಳು, ಈಗ ಕೆಲವೊಂದಿಷ್ಟು ಸ್ವಾಮೀಜಿಗಳು ಇದ್ರಾಗ ನಿಂತಿರ್ತಾರೆ ನೋಡಿ, ಚಪ್ಪಲ್ ಮೊಳೆ ಇರ್ತಾವಲ್ಲ, ಮೊಳೆಗೆ ಭಾಳಷ್ಟು ಮೊಳೆಗಳನ್ನು ನೋಡಿದಿರ್ತಕ್ಕಂಥ ಚಪ್ಪಲ್ ಇರ್ತಲ್ಲ, ಅದ್ರ ಮೇಲೆ ನಿಂತಿರ್ತಾರಲ್ಲ, ಅದರಲ್ಲಿ ಇದೇ ತತ್ವ ಅಡಗಿರ್ತದೆ. ಅಂದರೆ ಇಡೀ ದೇಹದ ತೂಕ ಆ ಎಲ್ಲ ಮೊಳೆಗಳಲ್ಲಿ ಸಮಾನವಾಗಿ ಹಂಚಿಕೆ ಆಗ್ತದೆ. ಇದ್ರದ್ದು ಗೊತ್ತಾಯ್ತಲ್ಲ, ಆಗಲೇ ಒಂದೇ ಮೊಳೆಯಿಂದ ಹಾಕಿರ್ತಕ್ಕಂಥ ಒತ್ತಡ ಅಂದರೆ ಕಡಿಮೆ ವಿಸ್ತೀರ್ಣ ಹೊಂದಿರತಕ್ಕಂಥ ಪ್ರದೇಶದ ಮೇಲೆ ಒತ್ತಡವನ್ನು ಹಾಕಿದಾಗ, ಅಥವಾ ಚೂಪಾಗಿರ್ತಕ್ಕಂಥ ಪ್ರದೇಶದ ಮೇಲೆ ಒತ್ತಡವನ್ನು ಲಂಬವಾಗಿ ಹಾಕಿದಾಗ ಹೆಚ್ಚು ಬಲ ಪ್ರಯೋಗಿಸಲ್ಪಡ್ತದೆ. ಅದೇ ಲಂಬವಾಗಿ ಬಹಳಷ್ಟು ವಿಸ್ತೀರ್ಣದ ಮೇಲೆ ಒತ್ತಡವನ್ನು ಹಾಕಿದಾಗ ಅದು ಸಮನಾಗಿ ಹಂಚಲ್ಪಟ್ಟು ಅದು ಕಡಿಮೆ ಪರಿಣಾಮವನ್ನು ಬೀರ್ತದೆ ಅನ್ನೋದನ್ನು ನೀವು 9th ಕಲ್ತಿದ್ದೀರಿ. ಸೊ ಅದನ್ನು ಇಲ್ಲಿ ಅವ್ರು ತೋರಿಸಿದ್ರು.